ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸುಲಭವಾಗಿ ಮನೆಯಲ್ಲೇ ಎರಡೇ ಪದಾರ್ಥನ ಬಳಸಿ ಪನ್ನೀರ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಲು ಹಾಗೆ ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೀನಿ. ಈಗ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈ ರೀತಿ ಸೌಟಿಂದ ಸ್ವಲ್ಪ ತಿರುವುತ್ತಾ ಹಾಗೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಕಾದ ನಂತರನೇ ನಾವು ಇದಕ್ಕೆ ನಿಂಬೆಹಣ್ಣಿನ ರಸನ ಸ್ವಲ್ಪನೇ ಹಾಕಬೇಕು. ಒಮ್ಮೆಲೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ ನಾವು ಮಿಕ್ಸ್ನ ಮಾಡ್ತಾ ಇರಬೇಕು. ನಿಂಬೆಹಣ್ಣಿನ ರಸ ಹಾಕಿ ಹಾಗೆ ಬಿಡಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸೌಟನ್ನ ತೊಗೊಂಡು ಇದನ್ನು ಚೆನ್ನಾಗಿ ಹಾಗೆ ತಿರುವುತ್ತಾನೆ ಇರಿ. ಒಮ್ಮೆಲೆ ಎಲ್ಲ ನಿಂಬೆಹಣ್ಣಿನ ರಸನ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಇರಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿತ್ತು ಅಂತ. ನಿಮಗೆ ಪನ್ನೀರಿಂದ ಮಾಡೋ ಯಾವ ರೆಸಿಪಿ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಇದೇ ರೀತಿ ಕೈಯಾಡಿಸ್ತಾ ಇರಿ. ಸ್ವಲ್ಪನೇ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಂಬೆಹಣ್ಣಿನ ರಸನ ಸ್ವಲ್ಪನೇ ಸೇರಿಸ್ತಾ ಹೋಗಿ. ನೋಡಿ, ಮತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ಮತ್ತೆ ನಾನು ಸೌಟಿಂದ ಈ ರೀತಿ ತಿರುತ್ತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪನೇ ಸ್ಪೂನ್ಗೆ ಅಂಟ್ಕೊಂಡಿದೆ ಅಲ್ವಾ ಸೌಟ್ಗೆ. ಈ ರೀತಿ ಸ್ವಲ್ಪನೇ ಒಡೆಯೋಕ್ಕೆ ಸ್ಟಾರ್ಟ್ ಆಯಿತು ಈಗ ಹಾಲು. ನೋಡಿ, ಈಗ ಉಳಿದಿರುವಂಥ ಎಲ್ಲ ನಿಂಬೆಹಣ್ಣಿನ ರಸನ ನಾನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಹಾಲು ಒಡಿತಾ ಇದೆ. ನೋಡಿ, ಹಾಲು ಒಡೀತು. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು 2 ನಿಮಿಷ ಹೀಗೆ ತಿರುಗಿಸ್ಕೊಳ್ಳಿ. ನಂತರ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಒಂದು ಪಾತ್ರೆ ಮೇಲೆ ಈ ರೀತಿ ಕಾಟನ್ ಬಟ್ಟೆನ ಹಾಕಿಬಿಟ್ಟು ಈಗ ಒಡೆದಿರೋವಂಥ ಎಲ್ಲ ಹಾಲನ್ನು ಇದಕ್ಕೆ ಹಾಕ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿ ಕಾಟನ್ ಬಟ್ಟೆನ ಬಳಸಿ, ಅಂದರೆ ನೀರು ಕ್ಲೀನಾಗಿ ಎಲ್ಲ ಸಪ್ರೇಟ್ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಕಾಟನ್ ಬಟ್ಟೆನ ಇಟ್ಬಿಟ್ಟು ಒಡೆದಿರುವಂಥ ಹಾಲನ್ನು ಇದಕ್ಕೆ ಸೇರಿಸಿ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ, ಈ ರೀತಿ ಎಲ್ಲ ಮಾಡಿದ ನಂತರ ಎಲ್ಲ ಬಟ್ಟೆನೂ ಒಂದು ಕಡೆ ಈ ರೀತಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ನೀರನ್ನು ನಾವು ಈ ಬಟ್ಟೆ ಮೂಲಕ ಹಿಂಡಿ ತೆಗಿಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಇರೋ ನೀರನ್ನು ಮೊದಲು ಈ ರೀತಿ ಹಿಡಿದ್ಬಿಡಿ. ಎಕ್ಸ್ಟ್ರಾ ನೀರು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಆಮೇಲೆ ಇದನ್ನು ಕಂಪ್ಲೀಟಾಗಿ ಹಿಂಡಿ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹಿಂಡಿಬಿಟ್ಟು ಎಕ್ಸ್ಟ್ರಾ ಇರೋ ನೀರನ್ನು ತೆಗೆದುಬಿಡಿ. ಅಂದರೆ ಪನ್ನೀರ್ ಚೆನ್ನಾಗಿ ಬರುತ್ತೆ. ನೀರು ಉಳ್ಕೊಂಡ್ರೆ ಪನ್ನೀರ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಕಂಪ್ಲೀಟಾಗಿ ನೀರನ್ನು ತೆಗೆದುಬಿಟ್ಟು ಚೆನ್ನಾಗಿ ಮಾಡ್ಕೊಳ್ಳಿ ಪನ್ನೀರನ್ನು. ನೋಡಿ, ಈ ರೀತಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ತಣ್ಣೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತಣ್ಣೀರನ್ನು ಸೇರಿಸ್ಬಿಟ್ಟು ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಚೆನ್ನಾಗಿ ಹಿಂಡ್ಕೊಂಬಿಡಿ. ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ಕೊಳ್ಳಿ. ತಣ್ಣೀರನ್ನು ಸೇರಿಸ್ಬಿಟ್ಟು ಮತ್ತೆ ನೀಟಾಗಿ ಇದನ್ನು ಚೆನ್ನಾಗಿ ಹಿಂಡ್ಕೊಂಬಿಡಿ. ಈ ರೀತಿ ಗಟ್ಟಿಯಾಗಿ ನೀರನ್ನೆಲ್ಲ ತೆಗೆದುಬಿಡಿ. ಇದನ್ನು ತೆಗೆದುಬಿಟ್ಟು ಈ ರೀತಿ ಇದನ್ನು ಬಿಚ್ಕೊಂಡು ನೀವು ಇದನ್ನು ಚೆನ್ನಾಗಿ ಸ್ಕ್ವೇರ್ ಶೇಪಲ್ಲಿ ಚೌಕಾಕಾರದಲ್ಲಿ ಏನು ಮಾಡಬೇಕು, ಇದನ್ನು ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳಿ.
ರೀತಿ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಪಾತ್ರೆನ ಇಡಿ, ಅಂದರೆ ಎಕ್ಸ್ಟ್ರಾ ಇರೋ ನೀರು ಕೂಡ ಹೋಗಿಬಿಡುತ್ತೆ. ಒಂದು 8 ಗಂಟೆ ಬಿಟ್ಟು ನೀವು ನೀಟಾಗಿ ಚಿಕ್ಕ ಚಿಕ್ಕ ಪೀಸಸ್ನ ಕಟ್ ಮಾಡಿಕೊಂಡ್ರೆ ಪನ್ನೀರು ರೆಡಿ ಆಗುತ್ತೆ. ನೋಡಿ ಫೈನಲಾಗಿ ಪನ್ನೀರ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.